ಓಂ ತತ್ವ ಸಮನ್ವಯಾತ್ ಓಂ. ಸಮನ್ವಯಾಧಿಕರಣದ ತತ್ವಪ್ರಕಾಶಕ ಭಾಗವನ್ನು ನಾವೀಗ ನೋಡ್ತಿದ್ದೇವೆ. ಹಿಂದಿನ ವಾಕ್ಯವೊಂದನ್ನು ಇನ್ನೊಂದ್ಸರಿ ಓದ್ತೇನೆ, ತತ್ವಪ್ರಕಾಶಕದ ವಾಕ್ಯವನ್ನು. ತಥಾಚ ಪಾಶುಪತಾದ್ಯುಕ್ತಿ ಪ್ರತೀತಿಭ್ಯಾಂ ಅನ್ಯೇಷಾಮಪಿ ಕಾರಣತ್ವೇನ. ಪಾಶುಪತಾದಿ ಶಾಸ್ತ್ರಗಳಲ್ಲಿ ಶಿವಾದಿಗಳೇ ಸರ್ವೋತ್ತಮರು, ಅವರೇ ವಿಶ್ವದ ಕಾರಣರು ಅಂತ ಪ್ರತಿಪಾದನೆ ಮಾಡಿದ್ದಾರೆ. ಮತ್ತೆ ಪ್ರತೀತಿ ಅಂದರೆ ವೇದಾದಿ ಶಾಸ್ತ್ರಗಳಲ್ಲಿ ಕೂಡ ಹಾಗೇ ಪ್ರತೀತಿ ಇದೆ. ವಿಶ್ವಾಧಿಕೋ ರುದ್ರ ಇತ್ಯಾದಿ ಕಡೆ. ಆದ್ದರಿಂದ ಇವೆರಡೂ ಕಾರಣಗಳಿಂದ ಅನ್ಯೇಷಾಮಪಿ ಕಾರಣತ್ವೇನ ಬೇರೆಯವರು ಕೂಡ ಕಾರಣರಾಗುವಂತಹ ಒಂದು ಸಾಧ್ಯತೆ ಬಂದಿದೆ ನಮ್ಮೆದುರಿಗೆ. ಕಾರಣತ್ವೇನ ಶಾಸ್ತ್ರಯೋನಿತ್ವೇ ಕಾರಣತ್ವೇನ ಶಾಸ್ತ್ರಯೋನಿತ್ವೇ ಅವರು ಕೂಡ ಕಾರಣ ಎಂಬುದಾಗಿ ಶಾಸ್ತ್ರಯೋನಿಗಳಾಗಿದ್ದಾರೆ, ಶಾಸ್ತ್ರ ಪ್ರತಿಪಾದ್ಯರಾಗಿದ್ದಾರೆ. ಸಪ್ತಮಿ ವಿಭಕ್ತಿ. ಹೀಗೊಂದು ವಿಷಯ ನಮ್ಮ ಕಣ್ಣೆದುರಿಗಿರುವಾಗ ಜಗತ್ಕಾರಣತ್ವ ನ ವಿಷ್ಣುವರೇವ, ವಿಷ್ಣುವೇ ಜಗತ್ಕಾರಣ ಅಂತ ಹೇಗೆ ಹೇಳ್ತೀರಿ? ಇತಿ ಪ್ರಾಪ್ತೆ ಸಿದ್ಧಾಂತ ಐತಿ. ಆಗ ಸಿದ್ಧಾಂತ ಹೇಳ್ತಾ ಇದ್ದಾರೆ ಆಚಾರ್ಯರು, ಅಜ್ಞಾನಾಂ ಅಂತ. ಅಜ್ಞಾನಾಂ ಪ್ರತೀಯಮಾನಮಪಿ ನ ಇತರೇಷಾಂ ಶಾಸ್ತ್ರಯೋನಿತ್ವಂ ಅಂತ. ಪಾಶುಪತಾದ ಉಕ್ತತ್ವೇಪಿ ನ ಇತರೇಷಾಂ ಶಾಸ್ತ್ರಯೋನಿತ್ವಂ. ಪಾಶುಪತಾದ ಶಾಸ್ತ್ರಗಳಲ್ಲಿ ರುದ್ರಾದಿಗಳನ್ನ ಜಗತ್ಕಾರಣ ಶಾಸ್ತ್ರಯೋನಿ ಅಂತ ಹೇಳಿರಬಹುದು. ಆದರೆ ಆ ಇತರೇಷಾಂ ಯಾವ ದೇವತೆಯೂ ಕೂಡ ಶಾಸ್ತ್ರ ಪ್ರತಿಪಾದಿತ್ವ ಅನ್ನುವುದಿಲ್ಲ. ಯಾಕೆಂದ್ರೆ ಪಾಶುಪತಾದ್ಯುಕ್ತಸ್ಯ ಉಕ್ತರೀತ್ಯ ಅಯಥಾರ್ಥತ್ವ ಸಂಭವಾತ್. ಪಾಶುಪತಾದಿ ಶಾಸ್ತ್ರಗಳಲ್ಲಿ ಹಾಗೆ ಹೇಳಿರಬಹುದು, ಆದರೆ ಉಕ್ತರೀತ್ಯ ಈ ಹಿಂದೆ ಹೇಳಿರುವಂತೆ ಏಷ ಮೋಹಂ ಸೃಜಾಮ್ಯಾಶು ಅಂತ ವರಾಹ ಪುರಾಣದ ಮಾತುಗಳನ್ನ ನಾವಲ್ಲಿ ನೋಡಿದ್ದೀವಿ. ಅದಕ್ಕನುಸಾರವಾಗಿ ಅವೆಲ್ಲವೂ ಕೂಡ ಅಯಥಾರ್ಥ ಆಗ್ತವೆ. ಪಾಶುಪತಾದಿ ಶಾಸ್ತ್ರಗಳೆಲ್ಲವೂ ಕೂಡ ಅಯಥಾರ್ಥ ಆಗಿವೆ. ಆದ್ರಿಂದ ಅವುಗಳನ್ನ ಸ್ವೀಕಾರ ಮಾಡ್ಲಿಕ್ಕೆ ಬರೋದಿಲ್ಲ. ಅಲ್ಲೊಂದು ಪ್ರಶ್ನೆ ಬರಬಹುದು, ಪಾಶುಪತಾದಿ ಶಾಸ್ತ್ರಗಳಲ್ಲಿ ಹೇಳಿರುವುದು ಅಯಥಾರ್ಥ ಆಗಿರಬಹುದು, ಆದರೆ ಪ್ರತೀತಿ ಅಂದ್ರೆ ವೇದಾದಿಗಳಲ್ಲಿಯೂ ಕೂಡ ಕಂಡು ಬಂದಿದೆಯಲ್ಲ, ಹಿಂದೆ ಆ ಮಾತು ಬಂದಿದೆ, ವೇದೇ ಪಿತೇಶಾಂ ಕಾರಣತೆಯ ಪ್ರತೀಯಮಾನತ್ವ ಅಂತ ತತ್ವಪ್ರಕಾಶಕದಲ್ಲಿ. ವೇದಾದಿ ಶಾಸ್ತ್ರಗಳನ್ನು ತೆಗೆದು ನೋಡಿದ್ರು ಅಲ್ಲಿಯೇ ಶಿವಾದಿಗಳನ್ನ ಜಗತ್ಕಾರಣ ಶಾಸ್ತ್ರಯೋನ್ ಪ್ರತಿಪಾದನೆ ಮಾಡಿರುವುದು ಒಂದು ಪ್ರತೀತಿ, ಹಾಗೊಂದು ಜ್ಞಾನ ಆಪಾತತಃ ಪ್ರಾಪ್ತ ಆಗಿದೆಯಲ್ವಾ, ಅಂದ್ರೆ ಅದು ಪ್ರತೀತ ಆಗಿರ್ಬೋದು ಅಜ್ಞಾನ ಮೂಲಕ. ಪಾಶುಪತಾದಿ ಶಾಸ್ತ್ರಗಳೆಲ್ಲವೂ ಕೂಡ ಅಯಥಾರ್ಥ ಅಂತಾನೆ ಅದನ್ನು ನಾವು ತಳ್ಳಿ ಹಾಕ್ತೇವೆ. ವೇದಾದಿ ಶಾಸ್ತ್ರಗಳನ್ನು ಹಾಗೆ ತಳ್ಳಿ ಹಾಕೋದಿಲ್ಲ. ಆದರೆ ಆ ವೇದಾದಿ ಶಾಸ್ತ್ರಗಳನ್ನ ಅಪ್ರಮಾಣ ಅಂತ ನಾವು ಪೂರ್ಣವಾಗಿ ತಳ್ಳಿ ಹಾಕದೆ ಹೋದ್ರು, ಆ ಶಾಸ್ತ್ರಗಳಿಂದ ವೇದಾದಿ ಶಾಸ್ತ್ರಗಳನ್ನು ಓದಿದಾಗ ಬಂದಿರುವ ಜ್ಞಾನ ಏನಿದೆ ಅದು ಅಜ್ಞಾನ ಮೂಲಕ. ಪ್ರತೀತಿ ಆ ಒಂದು ಸ್ಥೂಲ ದೃಷ್ಟಿಯ ಜ್ಞಾನ ಅಜ್ಞಾನ ಮೂಲಕ ಆಗಿದೆ. ಆದ್ರಿಂದ ನಿಮಗೆ ತಿಳಿದಿರಬಹುದು, ವೇದಾದಿ ಶಾಸ್ತ್ರಗಳನ್ನು ಓದಿದಾಗ ಹಾಗೆ ತಿಳಿದಿರಬಹುದು, ಆದರೆ ಇತರೇಷಾಂ ಶಾಸ್ತ್ರಯೋನಿತ್ವ ನ, ಬೇರೆ ಯಾರಿಗೂ ಕೂಡ ಶಾಸ್ತ್ರಯೋನಿತ್ವ ಅನ್ನುವುದಿಲ್ಲ ಅಂತ ಈಗರ್ಥ. ನಾನು ಪ್ರತೀತ್ಯಾದೇಹ ಅಜ್ಞಾನ ಮೂಲತ್ವಾದಿ ಪರಿಕಲ್ಪ್ಯ. ನೀವು ಹೀಗೆ ನಿಮ್ಮ ನಿಲುವಿಗೆ ಅಂಟಿಕೊಳ್ಳಿಕ್ಕೆ ಏನು ಕಾರಣ ಅಂತ ಒಂದು ಪ್ರಶ್ನೆ. ವೇದಾದಿ ಶಾಸ್ತ್ರಗಳಿಂದ ಬಂದಿರುವ ಪ್ರತೀತಿ ಅಂದ್ರೆ ಜ್ಞಾನ, ಅದು ಅಜ್ಞಾನ ಮೂಲಕ ಅಂತ ಇದ್ದೀರಿ. ಅದನ್ನು ಕಲ್ಪನೆ ಮಾಡ್ಬೇಕು, ನೀವು ಹಾಗೆ ತಿಳ್ಕೋಬೇಕು. ಯಾಕೆಂದ್ರೆ ಅಜ್ಞಾನ ಮೂಲಕ ಅಂತ ಯಾಕೆ ಹೇಳಬೇಕು? ನೀವು ನಿಮಗೆ ಬೇಕಾದ ಗ್ರಹಿಕೆಯನ್ನ ಅಜ್ಞಾನ ಮೂಲಕ, ನಿಮಗೆ ಬೇಕಾದ ಗ್ರಹಿಕೆಯನ್ನ ಜ್ಞಾನ ಮೂಲಕ ಅಂತೀರಿ, ಬೇಡವಾದ ಗ್ರಹಿಕೆಯನ್ನ ಅಜ್ಞಾನ ಮೂಲಕ ಅಂತೀರಿ. ಇದನ್ನು ನೀವೇ ಕಲ್ಪನೆ ಮಾಡಿದ್ದು. ಅನ್ಯೇಷಾಂ ಕಾರಣತೆಯ ಶಾಸ್ತ್ರಯೋನಿತ್ವ ಅಗ್ರಹಣೆ ಕೋ ಹೇತು. ರುದ್ರಾದಿ ದೇವತೆಗಳನ್ನ ಶಾಸ್ತ್ರಯೋನಿಗಳ ಅಲ್ಲ ಅಂತ ಸ್ವೀಕಾರ ಮಾಡಲಿಕ್ಕೆ, ಅಥವಾ ಶಾಸ್ತ್ರಯೋನಿಗಳು ಅಂತ ಸ್ವೀಕಾರ ಮಾಡದೇ ಇರಲಿಕ್ಕೆ, ಶಾಸ್ತ್ರಯೋನಿತ್ವ ಅಗ್ರಹಣ, ಗ್ರಹಣ ಅಂದ್ರೆ ಸ್ವೀಕಾರ ಮಾಡುವುದು, ಅಗ್ರಹಣ ಅಂದ್ರೆ ಸ್ವೀಕಾರ ಮಾಡದೇ ಇರುವುದು. ಇದಕ್ಕೆ ಕೋ ಹೇತು. ಯಾಕಂದ್ರೆ ನೀವು ಹೀಗೆ ಮಾಡಬೇಕಾದ್ರೆ ವೇದಾದಿ ಶಾಸ್ತ್ರಗಳಿಂದ ಬಂದಿರುವ ಜ್ಞಾನವು ಕೂಡ ಅಜ್ಞಾನ ಮೂಲಕವಾಗಿ ಬಂದದ್ದು, ಅದು ಸ್ಥೂಲ ದೃಷ್ಟಿಯ ಜ್ಞಾನ ಅಂತ ಹೇಳಬೇಕಾಗ್ತದೆ. ಮತ್ತೆ
ಬೇರೆಯವರಿಗೆ ಶಾಸ್ತ್ರ ರುದ್ರಾದಿ ದೇವತೆಗಳನ್ನ ಶಾಸ್ತ್ರ ಯೋನಿ ಅಂತ ಹೇಳಿದ್ರು ಅದನ್ನು ನೀವು ಬಿಡ್ತಾ ಇದ್ದೀರಿ. ಇದಕ್ಕೆಲ್ಲ ಏನು ಕಾರಣ ಅಂದ್ರೆ ಇತಿ ಪೃಚ್ಛತೆ ಕುತಃ ಅಂತ. ಕುತಃ ಅಂತ ಭಾಷ್ಯದಲ್ಲೇ ಇದೆ, ಅದಕ್ಕೆ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಪ್ರತೀಯಮಾನಮಪಿ ನ ಇತರೇಷಾಂ ಶಾಸ್ತ್ರಯೋನಿತ್ವಮಿತಿ ಸಂಬಂಧ. ತಿಳಿದಿರಬಹುದು ಅಜ್ಞಾನ ಪ್ರತೀಯಮಾನತ್ವಮಪಿ, ಅಜ್ಞಾನಿಗಳಿಗೆ ಹಾಗೇನಾದ್ರು ತಿಳಿದಿರಬಹುದು, ಆದರೆ ಅವರಿಗೆ ಯಾರಿಗೂ ಶಾಸ್ತ್ರ ಪ್ರತಿಪಾದ್ಯತ್ವ ಅಂತನ್ನುವುದಿಲ್ಲ. ತತ್ರ ಹೇತುಕಥನಾಯ, ಅದಕ್ಕೇನು ಕಾರಣ ಅಂದ್ರೆ ಸೂತ್ರ ಉಪನ್ಯಸಿದೆ. ಸೂತ್ರ ವೇದವ್ಯಾಸರು ಬ್ರಹ್ಮಸೂತ್ರವನ್ನು ರಚನೆ ಮಾಡಿರುವುದೇ ನಿಮ್ಮ ಈ ಭ್ರಮಯವನ್ನ ಕಳೆಯುವುದಕ್ಕಾಗಿ. ತತ್ವ ಸಮನ್ವಯಾತಂತ ಸೂತ್ರಾಕ್ಷರ ವ್ಯಾಚಷ್ಟೇ ಅನ್ವಯ ಐತಿ. ಅಲ್ಲಿ ತತ್ವ ಸಮನ್ವಯಾತ್ ಅಂತಿದೆಯಲ್ಲ, ಅನ್ವಯ ಉಪಪತ್ಯಾದಿ ಲಿಂಗಂ. ಅನ್ವಯ ಅಂತ ಶಬ್ದ ಇದೆಯಲ್ಲ, ಸಮನ್ವಯ ಅಂದ್ರೆ ಚೆನ್ನಾಗಿ ಅನ್ವಯ ಅಂತ ಅರ್ಥ, ಚೆನ್ನಾಗಿ ಸಂಬಂಧ ಅಂತ ಅರ್ಥ. ಅದೇನು ಸಮನ್ವಯ ಅಂದ್ರೆ, ಅಲ್ಲಿ ಸಮನ್ವಯ ಅಂತಿರುವ ಶಬ್ದವನ್ನ ವ್ಯಾಖ್ಯಾನಿಸ್ತಾ ಇದ್ದಾರೆ. ಅನ್ವಯ ಅಂದ್ರೆ ಉಪಪತ್ಯಾದಿ ಲಿಂಗಂ. ತತ್ವ ನಾವು ನಮ್ಮ ನಿಲುವಿಗೆ ಅಂಟಿಕೊಂಡಿರುವುದು ಏನಿದೆ ಅದು ಸಮನ್ವಯ, ಸರಿಯಾದ ಅನ್ವಯವಿರುವುದರಿಂದ ಅಂತ ಅರ್ಥ. ಏನು ಸರಿಯಾದ ಅನ್ವಯ ಅಂತಂದ್ರೆ ಉಪಪತ್ಯಾದಿ ಲಿಂಗಗಳೇ ಮುಂದೆ ಅದನ್ನು ಹೇಳ್ತಾರೆ. ಉಪಕ್ರಮ ಉಪಸಂಹಾರ ಅಂತ ಹೀಗೆ. ಅದರಿಂದ ಉಪಕ್ರಮ ಉಪಸಂಹಾರ ಮೊದಲಾದವುಗಳನ್ನೇ ಅನ್ವಯ ಅಂತ ಹೇಳೋದು. ಅನ್ವಯ ಈಸ್ ಈಕ್ವಲ್ ಟು ಉಪಪತ್ಯಾದಿ ಲಿಂಗಂ, ಉಪಪತ್ತಿ ಮೊದಲಾದ ಲಿಂಗಗಳು. ಉಕ್ತಂಚ ಬೃಹತ್ ಸಂಹಿತಾಯಾಮ್, ಬೃಹತ್ ಸಂಹಿತಾದಲ್ಲಿ ಹೀಗೆ ಹೇಳಿದ್ದಾರೆ ಅಂತ ಅದನ್ನ ಪ್ರತಿಪಾದಿಸ್ತಾ ಇದ್ದಾರೆ. ಇಲ್ಲಿ ಗೊತ್ತಿಲ್ಲ, ಅನ್ವಯ ಅನ್ನೋ ಶಬ್ದಕ್ಕೆ ನಾವು ಸಾಮಾನ್ಯವಾಗಿ ಸಂಬಂಧ ಅಂತ ಇಷ್ಟೇ ಅರ್ಥ ತಿಳ್ಕೊಂಡಿರ್ತೇವೆ. ಒಂದು ವಾಕ್ಯದಲ್ಲಿ ಅನ್ವಯ ಅಂದ್ರೆ ಪದ ಮೊದಲು ಕರ್ತೃಪದ, ಆಮೇಲೆ ಆಮೇಲೆ ಕರ್ಮಪದ, ಆಮೇಲೆ ಕ್ರಿಯಾಪದ, ಹೀಗೆ ಅನ್ವಯ ಮಾತ್ರ ನಾವು ತಿಳ್ಕೊಂಡಿರ್ತೇವೆ. ಇಲ್ಲಿ ಅನ್ವಯ ಅಂದ್ರೆ ಶಾಸ್ತ್ರಗಳ ನಡುವಿನ ಸರಿಯಾದ ಹೊಂದಾಣಿಕೆ, ಆ ಹೊಂದಾಣಿಕೆ ಕಾರಣವಾದಂತಹ ಕೆಲವು ಆಧಾರ ಯುಕ್ತಿಗಳು ಅಂತ ಅರ್ಥ. ಅದನ್ನ ಭಾಷ್ಯ ದೀಪಿಕಾದಲ್ಲಿ ಅನ್ವೀಯಂತೆ ಸ್ವಾರ್ಥೇನ ಸಂಬದ್ಧತೆ, ಅನ್ವೀಯಂತೆ ಅಂತಿಲ್ಲ, ಅನ್ವೀಯತೆ ಸ್ವಾರ್ಥೇನ ಸಂಬದ್ಧತೆ ತತ್ಪರತೆಯ ಜ್ಞಾಯತೆ ಶಾಸ್ತ್ರಂ ಶಬ್ದ ವ ಅನೇನ ಇತಿ ಅನ್ವಯ ಉಪಪತ್ಯಾದಿ ತಾತ್ಪರ್ಯಲಿಂಗಂ ಇತ್ಯರ್ಥ. ಯಾವ ಕೆಲವು ಯುಕ್ತಿಗಳ ಮೂಲಕ ನಾವು ಶಾಸ್ತ್ರವನ್ನ ಸರಿಯಾದ ಅರ್ಥದ ಜೊತೆಗೆ ಸಂಬಂಧಿಸುತ್ತೇವೋ, ಅಂದ್ರೆ ಶಾಸ್ತ್ರಕ್ಕೂ ಸರಿಯಾದ ಅರ್ಥಕ್ಕೂ ಇರುವ ಸಂಬಂಧವನ್ನು ತಿಳ್ಕೋತೇವೋ, ಅದಕ್ಕೆ ಯಾವ ಯುಕ್ತಿಗಳು ಆಧಾರವಾಗಿವೆಯೋ ಆ ಯುಕ್ತಿಗಳನ್ನು ನಾವು ಈ ಸಮನ್ವಯ ಎಂಬ ಶಬ್ದದಿಂದ ತಿಳ್ಕೋಬೇಕು. ಸಮನ್ವಯ ಅಂದ್ರೂ ಅನ್ವಯ ಅಂದ್ರೂ ಒಂದೇ ಅರ್ಥ. ಮತ್ತೆ ಸಮನ್ವಯಾತ್ ಅಂತಿದೆಯಲ್ಲ, ಸಮನ್ವಯಾತ್ ಅಂತ ಅಲ್ಲಿ ಏಕವಚನ ಯಾಕೆ ಬಂದಿದೆ ಅಂತ ಪ್ರಶ್ನೆ ಬಂದ್ರೆ, ಈ ಏಕವಚನ ಅಂತ ಅನ್ನೋದು ಸಮುದಾಯ, ಅನೇಕ ಯುಕ್ತಿಗಳಿವೆ ಅಲ್ಲಿ ಮುಂದೆ ಹೇಳ್ತಾರೆ ಅದನ್ನ. ಅದ್ರಲ್ಲಿ ಅವೆಲ್ಲವನ್ನೂ ಒಂದಂತೂ ಸ್ವೀಕಾರ ಮಾಡಿ ಈ ತರ ಹೇಳಿದ್ದಾರೆ ಅಂತ ಅರ್ಥ. ಉಪಕ್ರಮ ಉಪಸಂಹಾರವು ಅಭ್ಯಾಸೋ ಪೂರ್ವತಾ ಫಲಂ ಅರ್ಥವಾದ ಉಪಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯೇ ಅಂತ ಬೃಹತ್ ಸಂಹಿತಾ ಅನ್ನೋ ಗ್ರಂಥದಲ್ಲಿ ಹೀಗೆ ಹೇಳಿದ್ದಾರೆ. ಈ ಗ್ರಂಥವು ಕೂಡ ಇವಾಗ ನಮಗೆ ಇಲ್ಲಿ ಕಾಣಿಸೋದಿಲ್ಲ, ಅಲ್ಲಲ್ಲಿ ಆಚಾರ್ಯರು ಉದ್ಧರಿಸಿದ ಭಾಗಗಳು ಮಾತ್ರ ಕಾಣಿಸ್ತವೆ. ಅಲ್ಲಿ ಉಪಕ್ರಮ ಉಪಸಂಹಾರ ಅಂತ ಹೀಗೆಲ್ಲ ಬಂದಿದೆಯಲ್ಲ, ಏಕ ಪ್ರಕಾರ ಅಸಕೃದುಕ್ತಿ ಅಭ್ಯಾಸ, ಉಪಕ್ರಮ ಉಪಸಂಹಾರ ಅಭ್ಯಾಸ ಅಂತ ಬಂದಿದೆ. ಮೊದಲು ಉಪಕ್ರಮೋಪಸಂಹಾರವು ಅಂತ ಅವೆರಡು ಇದೆಯಲ್ಲ, ಅವೆರಡನ್ನ ಹೇಳಿಲ್ಲ ಜಯತೀರ್ಥರು. ಯಾಕೆ ಹೇಳಲಿಲ್ಲ ಅಂದ್ರೆ ಅವೆರಡು ಸ್ಪಷ್ಟವಾಗಿವೆ. ಉಪಕ್ರಮ ಅಂದ್ರೆ ಪ್ರಾರಂಭ ಅಂತ ಅರ್ಥ. ಯಾವುದೋ ಒಂದು ಗ್ರಂಥ ಪ್ರಾರಂಭ ಕಂಡಾಗ ಅದು ಏನು ಪ್ರಾರಂಭ ಕಂಡಿದೆ, ಯಾವ ವಿಷಯವನ್ನು ಹೇಳಿ ಪ್ರಾರಂಭ ಕಂಡಿದೆ ಅಂತ ಅನ್ನೋದು ನಮಗೆ ಎಚ್ಚರದಲ್ಲಿರಬೇಕು. ಹಾಗಿದ್ರೆ ಗ್ರಂಥದ ತಾತ್ಪರ್ಯವನ್ನು ತೀರ್ಮಾನ ಮಾಡಬಹುದು. ಅದು ಒಂದು ಸಂಗತಿ. ಇನ್ನೊಂದು ಉಪಸಂಹಾರ ಅಂದ್ರೆ ಗ್ರಂಥ ಹೇಗೆ ಕೊನೆಗೊಂಡಿದೆ, ಆದ್ರಿಂದ ವಿಷ್ಣುವೇ ಸರ್ವೋತ್ತಮ ಸಿದ್ಧ ಅಂತ ಹೀಗೆಲ್ಲ ಹೇಳ್ತಿರ್ತಾರೆ. ಹೀಗೆಲ್ಲ ಅದನ್ನ ಉಪಸಂಹಾರ ಅಂತ ಕರೀತಾರೆ. ಈ ಹೀಗೆ ಉಪಕ್ರಮ ಮತ್ತು ಉಪಸಂಹಾರ ಇವೆರಡೂ ಕೂಡ
ಸ್ಪಷ್ಟವಾಗಿವೆ. ಆದ್ದರಿಂದ ಜಯತೀರ್ಥರು ಅದನ್ನು ಹೇಳಲಿಲ್ಲ. ಈ ಮೊದಲು ಅವರು ತಗೊಂಡದ್ದು ಅಭ್ಯಾಸ ಅಂತ ಅನ್ನೋದನ್ನು ಮಾತ್ರ ತಗೊಂಡಿದ್ದಾರೆ. ಇವೆಲ್ಲವೂ ಕೂಡ ಕೆಲವು ಪಾರಿಭಾಷಿಕ ಶಬ್ದಗಳು. ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲಂ ಅಂತನ್ನುವುದೆಲ್ಲವೂ ಕೂಡ ಕೆಲವು ಪಾರಿಭಾಷಿಕ ಶಬ್ದಗಳು. ಅದಕ್ಕಿಂತ ಮುಂಚೆ ನಮಗೆ ಸಾಮಾನ್ಯವಾಗಿ ಸಂಸ್ಕೃತದ ಜ್ಞಾನದಿಂದ ಏನು ಈ ಶಬ್ದಗಳಿಗೆ ಅರ್ಥ ಗೊತ್ತಿದೆ ಅಂತ ಅನ್ನೋದನ್ನು ಗಮನಿಸಬೇಕು. ಅಭ್ಯಾಸ ಅಂದ್ರೆ ದಿನೇ ದಿನೇ ಅದನ್ನ ಮುಂದುವರಿಸುವುದು ಅಂತ ಅರ್ಥ. ಮತ್ತೆ ಮತ್ತೆ ಹಾಗೆ ಆಗೋದು. ಇವತ್ತು ಹೇಗೋ ನಾಳೆನೂ ಹಾಗೆ, ನಾಡ್ದು ಹಾಗೆ, ಅಥವಾ ಇವತ್ತು ಇನ್ನು ಮುಂದೆ ಮತ್ತು ನಾಳೆ ಇನ್ನೊಂದು ಕ್ಷಣ ಮತ್ತೊಂದು ಕ್ಷಣ ಒಂದೇ ರೀತಿಯಾಗಿ ಮುಂದುವರಿಯುವುದನ್ನು ಅಭ್ಯಾಸ ಅಂತ ಹೇಳ್ತಾರೆ. ಅದನ್ನೇ ಏಕಪ್ರಕಾರ ಅಸಕೃದುಕ್ತಿ ಅಭ್ಯಾಸ. ಮಧ್ಯೆ ಮಧ್ಯೆ ಆದ್ದರಿಂದ ವಿಷ್ಣುವೇ ಸರ್ವೋತ್ತಮ ಅಂತ ಸಿದ್ಧ ಆಯಿತು, ಮತ್ತೊಂದು ವಿಷಯ ಪ್ರತಿಪಾದನೆ ಮಾಡುವುದು, ಮತ್ತೆ ವಿಷ್ಣುವೇ ಸರ್ವೋತ್ತಮ ಅಂತ ಸಿದ್ಧ ಆಯಿತು, ವಿಷ್ಣುವೇ ನಮಃ ಅಂತ ಹೀಗೆ ಅನ್ನೋದು. ಈ ಥರ ಒಂದೇ ರೀತಿಯಾಗಿ ಅಸಕೃತ ಅನೇಕ ಬಾರಿ ಹೇಳುವುದನ್ನ ಅಭ್ಯಾಸ ಅಂತ ಹೇಳ್ತಾರೆ. ಮತ್ತೆ ಅಪೂರ್ವತ ಅಂತಿದೆ. ಅಪೂರ್ವತ ಅಂದ್ರೆ ಏನರ್ಥ? ಪ್ರಮಾಣಾಂತರ ಅಸಿದ್ಧತಾ ಅಪೂರ್ವತ. ಅಪೂರ್ವವಾದಂಥ ಒಂದು ವಿಷಯ, ಅಪೂರ್ವವಾದ ವಿಷಯ, ಅಪೂರ್ವವಾಗಿರುವಿಕೆ ಅಂದ್ರೆ ಈ ಗ್ರಂಥವನ್ನು ಓದಿದಾಗ ಮಾತ್ರ ನಮಗೆ ಈ ಒಂದು ನಿರ್ದಿಷ್ಟವಾದ ವಿಷಯ ಸಿಕ್ತಿರ್ಬೇಕು. ಬೇರೆ ಕಡೆಯಲ್ಲಿಯೂ ಕೂಡ ಅಂಥ ಒಂದು ವಿಷಯ ನಮಗೆ ಸಿಕ್ಕಿರಬಾರದು. ಬೇರೆ ಯಾವ ಪ್ರಮಾಣದಿಂದಲೂ ಈ ವಿಷಯ ಪ್ರತಿಪಾದಿತ ಆಗಿಲ್ಲದೆ ಹೋದ್ರೆ, ಈ ವಿಷಯದಿಂದ ಮಾತ್ರ ಅದು ಪ್ರತಿಪಾದಿತ ಆಗುವುದಾದ್ರೆ, ಈ ಪ್ರಮಾಣದಿಂದ ಮಾತ್ರ ಆ ವಿಷಯ ಪ್ರತಿಪಾದಿತ ಆಗುವುದಾದ್ರೆ, ಆವಾಗ ಆ ಹೇಳುಗರಿಗೆ, ಹೇಳುವಂಥ ವ್ಯಕ್ತಿಗೆ, ಗ್ರಂಥ ರಚಯಿತರುವಿಗೆ ಈ ವಿಷಯವನ್ನು ಪ್ರತಿಪಾದನೆ ಮಾಡುವುದರಲ್ಲಿ ಒಂದು ತಾತ್ಪರ್ಯ ಇದೆ ಅಂತ ಗೊತ್ತಾಗ್ತದೆ. ಇದಕ್ಕೆಲ್ಲ ಕೆಲವು ಅಪವಾದಗಳಿವೆ, ಅಲ್ಲಲ್ಲಿ ಬೇರೆ ಬೇರೆ ಕಡೆ ಹೇಳ್ತಾರೆ. ಈ ಭೇದ ಇದ್ರ ಬಗ್ಗೆ ಎಲ್ಲ ಬೇರೆ ಬೇರೆ ಕಡೆ ಚರ್ಚೆ ನಡೆದಿರ್ತದೆ, ನೀವು ಕೂಡ ನೋಡಿರ್ತೀರಿ. ಭೇದ ಅಂತನ್ನುವುದು ಪ್ರತ್ಯಕ್ಷದಿಂದ ಸಿದ್ಧ ಆಗಿದೆ. ಪ್ರತ್ಯಕ್ಷದಿಂದ ಸಿದ್ಧ ಆದ್ಮೇಲೆ ಶಾಸ್ತ್ರವೂ ಕೂಡ, ವೇದಾದಿ ಶಾಸ್ತ್ರಗಳು ಕೂಡ ಭೇದವನ್ನೇ ಪ್ರತಿಪಾದನೆ ಮಾಡಿಬಿಟ್ರೆ ಅಲ್ಲಿ ಅಪೂರ್ವತ ಇರೋದಿಲ್ಲ. ಇದೊಂದು ಆಕ್ಷೇಪ ನಮ್ಮ ಮೇಲೆ ಕೆಲವರು ಅದ್ವೈತಿಗಳು ಮಾಡಿದ್ದಾರೆ. ಅದ್ರ ಬಗ್ಗೆ ಎಲ್ಲ ದೀರ್ಘವಾದ ಚರ್ಚೆ ನಡೆದಿರ್ತದೆ. ಭೇದಸ್ಯ ಅಪೂರ್ವತ ಅಂತ ಹೇಳಿ. ಭೇದ ಅಂದ್ರೆ ಜೀವನ ನಡುವಿನ ಭೇದ, ಪರಮಾತ್ಮನಿಂದ ಜೀವನಿಗೆ ಭೇದ, ಇವೆಲ್ಲವೂ ಪ್ರತ್ಯಕ್ಷ ಸಿದ್ಧವಾಗಿದೆ. ಪ್ರತ್ಯಕ್ಷ ಸಿದ್ಧವಾಗಿದೆ ಅಂತ ನಾವು ಒಪ್ತೀವಿ, ತತ್ವವಾದಿಗಳೇ ಒಪ್ತೀವಿ. ಹಾಗಿದ್ದಾಗ ಶಾಸ್ತ್ರಗಳು ಅದನ್ನೇ ಹೇಳಿಬಿಟ್ರೆ ಆ ಭೇದಕ್ಕೆ ಅಪೂರ್ವತ ಬರಲಿಲ್ಲ. ಪ್ರತ್ಯಕ್ಷ ಸಿದ್ಧವಾದ ವಿಷಯವನ್ನೇ ಅದು ಹೇಳಿಬಿಟ್ಟ ಮೇಲೆ ಅದರಲ್ಲೇನು ವೈಶಿಷ್ಟ್ಯ ಬಂತು? ಆದ್ರಿಂದ ಶ್ರುತಿಗಳಿಗೆ ಭೇದವನ್ನು ಪ್ರತಿಪಾದನೆ ಮಾಡುವ ತಾತ್ಪರ್ಯವೇ ಇಲ್ಲ ಅಂತ ಹೀಗೆಲ್ಲ ಚರ್ಚೆಗಳು ನಡೆದಿರ್ತವೆ. ಅದರಿಂದ ಅಪೂರ್ವತ ಅಂತ ಅನ್ನೋದೇನಿದೆ ಅದು ಒಂದು ನಿರ್ದಿಷ್ಟ ಅರ್ಥದಲ್ಲಿ ಮಾತ್ರ ಅದನ್ನು ತಗೊಳ್ಬೇಕು. ಕೆಲವು ಕಡೆ ಅಪೂರ್ವತ ಇಲ್ಲದೆ ಹೋದ್ರೂ ಪ್ರಾಮಾಣ್ಯ ಇದ್ದೇ ಇರ್ತದೆ ಅಂತ ಗಮನಿಸ್ಬೇಕು. ಮುಂದೆ ಫಲಂ ಅಂತಿದೆಯಲ್ಲ, ಫಲ ಅನ್ನುವುದು ಒಂದು ಯುಕ್ತಿ. ಅಂದ್ರೆ ಯಾವ ವಿಷಯವನ್ನು ನಾವು ಪ್ರತಿಪಾದನೆ ಮಾಡಿರ್ತೀವಿ, ಆ ಪ್ರತಿಪಾದನೆ ಮಾಡಿದ ವಿಷಯವನ್ನು ಶ್ರವಣ ಮಾಡಿದ್ರಿಂದ, ಪ್ರವಚನ ಮಾಡಿದ್ರಿಂದ ಒಂದು ನಿರ್ದಿಷ್ಟವಾದ ಫಲ ಏನಾದರೂ ಸಿಗುವುದಿದ್ರೆ ಅದು ಒಂದು ತಾತ್ಪರ್ಯವನ್ನು ನಿರ್ಣಯ ಮಾಡಲಿಕ್ಕೆ ಒಂದು ಯುಕ್ತಿ. ಹೀಗೆ ವಿಷ್ಣು ಸರ್ವೋತ್ತಮ ತಿಳ್ಕೊಂಡದ್ರಿಂದ ಮುಕ್ತನಾಗ್ತಾನೆ ಇತ್ಯಾದಿ ಒಂದು ಫಲವನ್ನೇನಾದ್ರೂ ಹೇಳಿರ್ಬೇಕು. ಹಾಗಂತ ಅದಕ್ಕೆ ತಾತ್ಪರ್ಯ ಆಗ್ತದೆ. ಅಪೂರ್ವತ ಅನ್ನುವುದರ ವಿಗ್ರಹ ಹೀಗೆ: ನ ಪೂರ್ವ ಅಪೂರ್ವ, ಪುಲ್ಲಿಂಗನೂ ಮಾಡಬಹುದು. ನ ಪೂರ್ವ ಅಪೂರ್ವ, ಅಪೂರ್ವಸ್ಯ ಭಾವ ಅಪೂರ್ವತ. ಪೂರ್ವೋತ್ತರ ವಿರುದ್ಧಾರ್ಥೆ ಕೋತ್ರಾರ್ಥೋಭಿಮತೋ ಭವೇತ್ ಇತ್ಯಾದ್ಯ ಮೋಹನಂ ತರ್ಕ ಶುಷ್ಕತರ್ಕಂತು ವರ್ಜಯೇತ್ ಅಂತ ಇಲ್ಲೇ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹಿಂದೋ ಮುಂದೋ ಒಂದು ಪ್ರಮಾಣವನ್ನು ಆಚಾರ್ಯ ಹೇಳಿದ್ದಾರೆ. ಶಾಸ್ತ್ರವನ್ನು ನಾವು ಓದಿದ ಮೇಲೆ ಕೂಡ ಅನೇಕ ಶಾಸ್ತ್ರಗಳಿರುವುದರಿಂದ ಆ ಒಂದೇ ಶಾಸ್ತ್ರದಲ್ಲಿ ಹಿಂದೂ ಮುಂದಿನ ವಿಷಯಗಳ ನಡುವೆ ವಿರೋಧ ಬಂದರೆ, ಅಥವಾ ಈ ಶಾಸ್ತ್ರಕ್ಕೂ ಮತ್ತೊಂದು ಶಾಸ್ತ್ರಕ್ಕೂ ವಿರೋಧ ಬಂದರೆ, ಕಹ ಅತ್ರ ಅರ್ಥ ಅಭಿಮತೋ ಭವೇತ್, ಇಲ್ಲಿ ಶಾಸ್ತ್ರಕಾರರಿಗೆ ಅಭಿಮತವಾದ ಅರ್ಥ ಯಾವುದು? ಇತ್ಯಾದ್ಯಂ ಊಹನಂ ತರ್ಕ, ಹೀಗೆ ಊಹೆ ಮಾಡಬೇಕೇ ಹೊರತು ಶುಷ್ಕ ತರ್ಕಂತೂ ವರ್ಜಯೇ, ಯಾವತ್ತು ಏನೂ ಶಾಸ್ತ್ರದ ಕಿಂಚಿತ್ ಆಧಾರವೂ ಇಲ್ಲದೇನೆ ಯಾವ ವಿಷಯವನ್ನು ಕೂಡ ತರ್ಕದಿಂದ ಸ್ಥಾಪನೆ ಮಾಡ್ತೀವಿ ಅಥವಾ ನಿರಾಕರಿಸ್ತೀವಿ ಅಂತ ಹೋಗಬಾರ್ದು. ಶಾಸ್ತ್ರದಿಂದ ಆ ವಿಷಯ ಪ್ರಸ್ತುತ ಆಗಬೇಕು, ಆದರೆ ವಿರೋಧ ಇದ್ರೆ ಇದನ್ನು ಒಪ್ಪಬೇಕು ಅದನ್ನು ಒಪ್ಪಬೇಕು ಅನ್ನೋದನ್ನು ಮಾತ್ರ ತರ್ಕದಿಂದ ವಿಚಾರ ಮಾಡಬೇಕು ಅಂತ ಅರ್ಥ. ಯಾಕೆ ಹಾಗೆ ಹೇಳ್ತಾರೆ ಅಂದರೆ, ನಮಗೆ ಈಗಾಗಲೇ ಗೊತ್ತಿರುವಂತೆ ಸರ್ವಾನ್ ವೇದಾನ್ ಸೇತಿಹಾಸಾನ್ ಸಪುರಾಣಾನ್ ಸಯುಕ್ತಿಕಾನ್,
ಸಪಂಚರಾತ್ರಾನ್ ವಿಜ್ಞೇಯೇ ವಿಷ್ಣು ಜ್ಞೇಯೋ ನ ಜಾನ್ಯಥ. ಮುಂದೆ 3ನೇ ಅಧ್ಯಾಯದಲ್ಲಿ 4ನೇ ಅಧ್ಯಾಯದಲ್ಲಿ ಬರ್ತದೆ. ಸರ್ವ ಯಥಾಶಕ್ತಿ ಸಕಲ ವೇದಗಳನ್ನು ಓದಬೇಕು. ಸ ಇತಿಹಾಸಾನ್, ರಾಮಾಯಣ, ಮೂಲ ರಾಮಾಯಣ, ಪಂಚರಾತ್ರ, ಮಹಾಭಾರತವನ್ನು ಓದಬೇಕು. ಸರ್ವಾನ್ ಇತಿಹಾಸಾನ್, ಸಪುರಾಣಾನ್, ಭಾಗವತಾದಿ ಪುರಾಣಗಳನ್ನು ಓದಬೇಕು. ಸಪುರಾಣಾನ್ ಸಯುಕ್ತಿಕಾನ್ ಅಂತ ಅಲ್ಲಿ ಬಂದಿರೋದು ನೋಡಿ. ನೀವು ಕೇಳಿದ ಪ್ರಶ್ನೆಗೆ ಅಲ್ಲಿ ಉತ್ತರ ಇದೆ. ನೀವು ಕೇವಲ ಶಾಸ್ತ್ರಗಳನ್ನು ಓದಿ ಉಪಯೋಗ ಇಲ್ಲ. ಸಯುಕ್ತಿಕಾನ್, ಸಪುರಾಣಾನ್ ಸಯುಕ್ತಿಕಾನ್ ವಿಜ್ಞಾಯ ವಿಷ್ಣು ಜ್ಞೇಯ, ಆವಾಗ ಭಗವಂತನನ್ನು ತಿಳಿಯುವುದು ಸಾಧ್ಯ, ನಚ ಅನ್ಯಥ ಅಂತ. ಆದ್ರಿಂದಲೇ ಯುಕ್ತಿ ಅಂತ ಬಂದಿದ್ದರಿಂದ ಈಗ ಬ್ರಹ್ಮಸೂತ್ರಗಳು ನಮ್ಮೆದುರಿಗಿವೆ. ಅದರ ಮೂಲಕ ನಾವು ಅರ್ಥ ನಿರ್ಣಯ ಮಾಡ್ತೀವಿ. ಬ್ರಹ್ಮಸೂತ್ರಗಳು ಇಲ್ಲದೇ ಇದ್ದಾಗಲೂ ಕೂಡ ಈ ಹಿಂದೆ ಜ್ಞಾನಿಗಳು, ವೇದವ್ಯಾಸ ಅವತಾರಕ್ಕಿಂತ ಮುಂಚೆ ಜ್ಞಾನಿಗಳು ತಮ್ಮ ಪಾಠ ಪ್ರವಚನದಲ್ಲಿ ಶಿಷ್ಯರಿಗೆ ಅನೇಕ ಯುಕ್ತಿಗಳನ್ನು ಹೇಳ್ತಾ ಇದ್ರು. ಅದರಿಂದ ಆವಾಗಲೂ ಕೂಡ ಈ ಉಪಕ್ರಮ, ಉಪಸಂಹಾರ ಇತ್ಯಾದಿಗಳೆಲ್ಲವೂ ಬೇಕೇ ಬೇಕು. ಅದನ್ನ ಅವ್ರು ಅಳವಡಿಸ್ಕೊಂಡಿದ್ರು. ಕಾಲಕ್ರಮೇಣ ಈ ಅದೆಲ್ಲವೂ ಕೂಡ ಕಲಿಯುಗದಲ್ಲೇ ಆಗಲಿ ಯಾವುದೇ ಕಾಲದಲ್ಲೇ ಆಗಲಿ ವಿಪ್ಲುತ ಆಗಿಬಿಡ್ತದೆ. ವಿಪ್ಲುತ ಆದಾಗ, ಅದು ನಷ್ಟ ಆದಾಗ ಅದನ್ನು ತಿಳಿಸ್ಲಿಕ್ಕಾಗಿ ಮತ್ತೆ ಕಪಿಲ, ಮತ್ತೆ ದತ್ತ, ವ್ಯಾಸ ಇತ್ಯಾದಿ ಅವತಾರಗಳು ಬರಬೇಕಾಗ್ತದೆ ಅಂತ ಅದರ ತಾತ್ಪರ್ಯ. ಅದರಿಂದ ಸಯುಕ್ತಿಕಾನ್ ವಿಜ್ಞಾಯೇವ ತತ್ವಜ್ಞಾನ ಅಥವಾ ಅನ್ಯಥ. ತಾತ್ಪರ್ಯ ಅಂದ್ರೆ ನೀವು ಓದಿಸಿರುವ ಶಾಸ್ತ್ರಗಳ ತಾತ್ಪರ್ಯ, ಅದರ ನಿರ್ಣಯ. ಆ ಸಪ್ತಮಿ ವಿಭಕ್ತಿಗೆ ಆ ನಿರ್ಣಯವನ್ನು ಮಾಡುವುದರಲ್ಲಿ, ನಿರ್ಣಯವನ್ನು ಮಾಡ್ಲಿಕ್ಕೆ ಏನು ಕಾರಣ ಅಂದ್ರೆ ಉಪಕ್ರಮ, ಉಪಸಂಹಾರ ಇತ್ಯಾದಿಗಳೆಲ್ಲ ಯುಕ್ತಿಗಳು ಕೂಡ ಕಾರಣ ಅಂತ ಅದ್ರ ತಾತ್ಪರ್ಯ. ಲಿಂಗಂ ಅಂದ್ರೆ ಕಾರಣ ಅಂತ ಅರ್ಥ. ಆಚಾರ್ಯರು ಬೃಹತ್ ಸಂಹಿತಾ ಗ್ರಂಥದಿಂದ ಉಪಕ್ರಮ, ಉಪಸಂಹಾರ ಅಂತ ಈ ಒಂದು ವಿಷಯವನ್ನು ಹೇಳಿದ್ದಾರೆ. ವಾಸ್ತವಿಕವಾಗಿ ನೀವು ಯಾವುದೇ ವಿಜ್ಞಾನವನ್ನು ಓದ್ರಿ, ತಂತ್ರಜ್ಞಾನ ಓದ್ರಿ, ಮತ್ತೆ ಯಾವುದು ವೇದಾಂತವನ್ನೇ ಓದ್ರಿ, ಇನ್ ಜನರಲ್ ಇದು ಎಲ್ಲರಿಗೂ ಗೊತ್ತಿರುವಂಥದ್ದೇ ನೋಡಿ. ಶಾಸ್ತ್ರದಿಂದ ಯಾವುದೋ ಒಂದು ವಾಕ್ಯವನ್ನು ತಗೊಂಡು ಎಲ್ಲಿಯೋ ಕೋಟ್ ಮಾಡಿ, ಔಟ್ ಆಫ್ ಕಾಂಟೆಕ್ಸ್ಟ್ ಕೋಟ್ ಮಾಡಿ ಅದರಿಂದ ಭ್ರಾಂತಿ ಒಳಗಾಗಬಾರ್ದು. ಆಮೂಲಾಗ್ರ ಗ್ರಂಥವನ್ನು ಓದಬೇಕು, ಅದರಲ್ಲಿ ಎಲ್ಲ ಕಡೆನೂ ಕೂಡ ವಿಚಾರ ಮಾಡಬೇಕು ಅಂತ. ಹೀಗೆ ಸಾಮಾನ್ಯವಾಗಿ ಗ್ರಹಿಕೆಗೆ ಎಲ್ಲರಿಗೂ ಗೊತ್ತಿದ್ದೇ ಇರ್ತದೆ. ಶಾಸ್ತ್ರ ಅಂತ ಆ ಕಡೆ ಇರಲಿ, ಒಂದು ನ್ಯೂಸ್ ಪೇಪರ್ ಕೈಯಲ್ಲಿ ತಗೊಂಡ್ರು ಕೂಡ ಒಂದು ಐಟಮ್, ಒಂದು ಕಾಲಮ್ ನಾವು ಕೈಯಲ್ಲಿ ತಗೊಂಡಾಗ ಅದನ್ನ ನಡುವೆ ಎಲ್ಲೋ ಒಂದು ವಾಕ್ಯವನ್ನು ಓದಿದ್ರೆ ಅಲ್ಲೂ ತಪ್ಪರ್ಥ ಆಗುವ ಸಾಧ್ಯತೆಯೇ ಇರ್ತದೆ. ಆದ್ರಿಂದ ಅದು ಯಾರು ಹೇಳಿದ್ರು, ಕೇವಲ ವರದಿ ಮಾಡಿದ್ರ, ಮತ್ತೆ ಇದು ವಾಸ್ತವಿಕ ಸಂಗತಿಯ ಅಂತ ಹೀಗೆಲ್ಲ ಅದನ್ನ ತೀರ್ಮಾನ ಮಾಡಬೇಕಾಗ್ತದೆ. ಆದ್ರಿಂದ ನಿರ್ದಿಷ್ಟವಾಗಿ ಈ ಬೃಹತ್ ಸಂಹಿತಾದ ವಾಕ್ಯವನ್ನೇ ಎಲ್ಲರೂ ಒಪ್ಪೋದಿಲ್ಲ, ಒಪ್ಪಲಿಕ್ಕೆ ಸಾಧ್ಯವೂ ಇಲ್ಲ. ಆದರೆ ಉಪಕ್ರಮ, ಉಪಸಂಹಾರ, ಪೂರ್ವೋತ್ತರ ವಿಮರ್ಶೆ ಇದು ನಡೀಬೇಕು ಅಂತ ಎಲ್ಲರೂ ಒಪ್ತಾರೆ. ಹೇಗೆ ನಡೀಬೇಕು ಅಂತ ಅನ್ನೋದನ್ನ ಮಾತ್ರ ಅವರವ್ರ ನಡುವೆ, ಅದು ವಾದಿಗಳ ನಡುವೆ ಅದು ವಿವಾದಕ್ಕೆ ಕಾರಣ ಆಗ್ತದೆ ಅಂತೂ ಒಪ್ತಾರೆ ಎಲ್ಲರೂ ಅದನ್ನು. ಅಜ್ಞಾನ ಪ್ರತೀಯಮಾನವಪಿ ನೇತರೇಶಾಂ ಶಾಸ್ತ್ರಯೋನಿತ್ವಂ ಅನ್ನೋದನ್ನ ನಿನ್ನೆ ಸ್ಪಷ್ಟಪಡಿಸಿದ್ದೆ. ಭಾಷ್ಯ ದೀಪಿಕ ಎಲ್ಲೋ ಒಂದು ಕಡೆ ಯಾವುದೋ ಟಿಪ್ಪಣಿಕಾರರು ಹೇಳಿದ್ದಾರೆ ಅಂತ ಹೇಳಿದ್ದೆ. ಭಾಷ್ಯ ದೀಪಿಕಾದಲ್ಲಿದೆ, ಕರ್ತರಿ ಷಷ್ಠಿ ಇಯಂ ಅಜ್ಞಾನ ಪ್ರತೀಯಮಾನವಪಿ ಅನ್ನೋಲ್ಲಿ ಅಜ್ಞಾನ ಮನೋ ಷಷ್ಠಿ ವಿಭಕ್ತಿ, ಕರ್ತರಿ ಷಷ್ಠಿ ಅದು. ಅಜ್ಞರಿಗೆ ಹೀಗೆ ಕಾಣುತ್ತಿದ್ದರೂ ಕೂಡ, ಅಜ್ಞರಾದ ವ್ಯಕ್ತಿಗಳು ಹೀಗೆ ರುದ್ರಾದಿಗಳನ್ನೇ ಜಗತ್ ಕಾರಣರು ಅಂತ ತಿಳಿದಿದ್ದರೂ ಕೂಡ, ಇತರೇಶಾಂ ಇತಿ ಸಂಬಂಧೆ, ಇತರೇಶಾಂ ಉಳಿದ ದೇವತೆಗಳಿಗೆ ಶಾಸ್ತ್ರ ಪ್ರತಿಪಾದ್ಯತ್ವವಿಲ್ಲ. ಆದ್ದರಿಂದ ಅಜ್ಞಾನ ಅನ್ನೋಲ್ಲಿ ಷಷ್ಠಿ ವಿಭಕ್ತಿ ಬಂದಿರುವುದು ಕರ್ತಾರ್ಥದಲ್ಲಿ, ಇತರೇಶಾಂ ಅನ್ನುವುದು ಸಂಬಂಧ ಎಂಬ ಅರ್ಥದಲ್ಲಿ ಅಂತ ಈಗ ಶಾಸ್ತ್ರ ದೀಪಿಕಾದಲ್ಲಿ, ಭಾಷ್ಯ ದೀಪಿಕಾದಲ್ಲಿ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಭಾಷ್ಯ ದೀಪಿಕಾದಲ್ಲಿ ಬಂದಿರುವ ಮುಂದಿನ ವಾಕ್ಯವನ್ನು ಓದ್ತಾ ಇದ್ದೇನೆ. ತಥಾಚ ನ ಕೇವಲ ಪಾಶುಪತಾದ್ಯುಕ್ತಂ, ಪಾಶುಪತಾದ್ಯಗಳಲ್ಲಿ ಹೇಳಿದಂತೂ ಅಪ್ರಮಾಣವೇ ಭಾಷ್ಯ ದೀಪಿಕಾದ ವಾಕ್ಯ ಇದು. ಕಿಂತು ಅಜ್ಞಾನಾಂ ನೋಡಿ ಷಷ್ಠಿ ವಿಭಕ್ತಿಗೆ ಶ್ರುತಿ ತಾತ್ಪರ್ಯಾರ್ಥ ಅಜ್ಞಾನಿವಿಹಿ ಆಪಾತತಃ ಜ್ಞಾಯಮಾನಮಪಿ. ಅಜ್ಞಾನಾಂ ಷಷ್ಠಿ ವಿಭಕ್ತಿಗೆ ಶ್ರುತಿಗಳ ತಾತ್ಪರ್ಯವನ್ನ ಸರಿಯಾಗಿ ತಿಳಿಯದೇ ಇರುವಂತಹ ಅಜ್ಞಾನಿಗಳಿಂದ ಆಪಾತತಃ ಏನಾದರೂ ರುದ್ರಾದಿಗಳಿಗೆ ಸರ್ವೋತ್ತಮತ್ವವು ತಿಳಿಯಲ್ಪಟ್ಟಿದ್ದರೂ ಅದು ಸರಿಯಲ್ಲ ಅಂತ ಈಗ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.